ವೇಮಗಲ್ ಕೈಗಾರಿಕಾ ಪ್ರದೇಶದ ಲೀಕೋ ಕಂಪನಿಯ ಪ್ರೈ ನೇತೃತ್ವದಲ್ಲಿ ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಹೊಸಕೋಟೆಯ ಸಂಶೋಧನಾ ಆಸ್ಪತ್ರೆ ಹಾಗೂ ಜೇನುಗೂಡು ರೂರಲ್ ಡೆವಲಪ್ಮೆಂಟ್ ಅಂಡ್ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಕುರುಗಲ್ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬುಧವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಗ್ರಾಮೀಣ ಭಾಗದ ಜನರ ಆರೋಗ್ಯ ದೃಷ್ಟಿಯಿಂದ ಇಂತಹ ಆರೋಗ್ಯ ಶಿಬಿರಗಳು ಅಗತ್ಯವಿದೆ ಅಂತ ಹೇಳಿದರು. ಎಂವಿಜೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಪ್ರಮೋದ್ ಅವರು ಮಾತನಾಡಿ ಉತ್ತಮ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೆಂಕಟೇಶ್, ಲೀಕೋ ಕಂಪನಿ ಮಾನವ ಸಂಪನ್ಮೂಲಗಳ ವಿಭಾಗದ ವ್ಯವಸ್ಥಾಪಕ ಮಹದೇವ್ ಅವರು ಮಾತನಾಡಿದರು. ಶಿಬಿರದಲ್ಲಿ ಲೀಕೋ ಕಂಪನಿ ವ್ಯವಸ್ಥಾಪಕಿ ಶಾಲಿನಿ ಮಾಯಾಂಕ್, ಜೇನುಗೂಡು ಟ್ರಸ್ಟ್ ಉಪಾಧ್ಯಕ್ಷೆ ಕೆಎಂ ಚೌಡೇಗೌಡ ಮತ್ತು ಕುರುಗಲ್ ಗಿರೀಶ್, ಎಂಜಲಿನ್ ಅರ್ಪಿತಾ, ಎಸ್ ಬೆಟ್ಟಹಳ್ಳಿ, ಗೋಪಿನಾಥ್ ತರಬಹಳ್ಳಿ ಮತ್ತು ಹರೀಶ್, ದೇವಿದಾಸ್, ಸುಬ್ರಾಯ್, ಶೇರ್, ಸುಲಿಬೆಲೆ, ಮಂಜುನಾಥ್ ಹಾಗೂ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಜೇನುಗೂಡು ರೂರಲ್ ಡೆವಲಪ್ಮೆಂಟ್ ಅಂಡ್ ಕಲ್ಚರಲ್ ಟ್ರಸ್ಟ್ ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ಲೀಕೋ ಕಂಪನಿ ಪ್ರೈವೇಟ್ ಲಿಮಿಟೆಡ್ ನ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿ ವರ್ಗದವರೇ, ನಮ್ಮ ಕುರುಗಲ್ ಭಾಗದ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ನಮ್ಮ ರೈತ ಬಾಂಧವರೇ, ಎಲ್ಲ ಹಿರಿಯರೇ, ಸ್ನೇಹಿತರೆ, ಸಹೋದರಿ ಮಿತ್ರರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕುರುಗಲ್ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಸ್ನೇಹಿತರೆ, ವಿಶೇಷವಾಗಿ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಆಸಕ್ತಿಯನ್ನ ತೆಗೆದುಕೊಂಡು ಅವ್ರಿಗಿರುವಂತ ಸಂಪರ್ಕವನ್ನು, ಹೊಸಕೋಟೆಯಲ್ಲಿ ಏನೆಲ್ಲ ಸಂಪರ್ಕಗಳಿದ್ದಾವೆ ಅದನ್ನ ಬಳಸ್ಕೊಂಡು ನಮ್ಮ ಜನರಿಗೆ ಸಹಾಯ ಆಗಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು, ಇಲ್ಲಿನ ಸ್ಕೂಲ್ ಹೇಳಿದ್ರೆ ಎಂವಿ ಜಯರಾಮನ್ ಅಂತ ಹೇಳಿ ಬಹಳ ದೊಡ್ಡ ಹೆಸರು, ಮೆಡಿಕಲ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಿದೆ ಅವರದು. ಬಹಳ ವರ್ಷಗಳ ಹಿಂದೆನೆ ಹೊಸಕೋಟೆಯಲ್ಲಿ ನೀವೆಲ್ಲ ನೋಡಿರ್ತೀವಿ, ಮೆಡಿಕಲ್ ಕಾಲೇಜ್ ಮಾಡಿರೋದ್ರ ಜೊತೆಗೆ ಆಸ್ತಿರಲ್ಲ, ಬೆಂಗಳೂರಿಗೆ ಹೋದ್ರೆ ಸಾಕಷ್ಟು ಹಣ ಖರ್ಚಾಗುತ್ತೆ. ದೊಡ್ಡ ದೊಡ್ಡ ಕಂಪನಿ ರೀತಿಯಲ್ಲಿ ಇವತ್ತೇನು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ, ಇಲ್ಲಿ ಬಡವರಿಗೆ ಬಹಳ ಉಚಿತವಾಗಿಯೇ ಅವರು ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ? ಬಡವರಿಗೆ ಉಚಿತವಾದಂತಹ ಸೇವೆ. ಉದಾಹರಣೆಗೆ ನಾನು ಕೇಳ್ತಾ ಇದ್ದೆ, ಯಾವ್ದಾದ್ರು ವಯಸ್ಸಾದವರಿಗೆ ಮೊಣಕಾಲು ಮತ್ತೊಂದು ಈಗೇನು ಮಿಡ್ಲ್ ಏಜ್ ಅಲ್ಲೇ ಆಗೋಗುತ್ತೆ, ಮಧ್ಯಮ ವಯಸ್ಸು ಆಗೋಗುತ್ತೆ, 3 ಲಕ್ಷ 4 ಲಕ್ಷ ಆಗುತ್ತೆ ಬೆಂಗಳೂರಿನಲ್ಲಿ. ಅವರು ಬಡವರಿಗೆ ಉಚಿತವಾಗಿ ಮಾಡ್ತಾ ಇದ್ದಾರೆ. ಇನ್ನು ಮಿಡಲ್ ಕ್ಲಾಸ್ ಅವರಿಗೆ 1,50,000 ರೂಪಾಯಿ ತಗೊಂಡು ಆ ರೀತಿಯಾಗಿ ಅವರು ಕಾಲೇಜನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ನಮಗೆ ಆಸ್ಪತ್ರೆ ಅಂದ ತಕ್ಷಣ ಇನ್ನೊಂದು ಬಹಳ ಖುಷಿ ಆಗೋದೇನಪ್ಪಾ ಅಂದ್ರೆ, ನಮ್ಮ ಕೈಗಾರಿಕಾ ಕೇಂದ್ರದಲ್ಲಿ ಇನ್ನೊಂದು 6-8 ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬರೋ ಸಾಧ್ಯತೆ ಇದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾರೆ. ನಮ್ಮ ಸಾಯಿಬಾಬಾ ಎಲ್ಲ ಭಕ್ತಾದಿಗಳು ಅವರೆಲ್ಲರೂ ಕೂಡ ವಿಶೇಷವಾದಂತ ರೀತಿಯಲ್ಲಿ ಆಸಕ್ತಿ ತಗೊಂಡು ಕಳೆದ 2-3 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು 6-8 ತಿಂಗಳಲ್ಲಿ ಅದು ಪೂರ್ಣ ಆಗ್ಬೋದು. ಇಡೀ ಜಿಲ್ಲೆನಲ್ಲಿ ಎಲ್ಲಿ ಕೂಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಇಲ್ಲ ಅಂತ ಕಾಣ್ತೀವಿ. ನೋಡಿದ್ದೀನಿ, ಮಿನಿಸ್ಟರ್ ನೋಡಿದ್ದೀನಿ, ಆದ್ರೆ ಸುದರ್ಶನ್ ಸಾಹೇಬ್ರ ಮನೆ ಹೋದಷ್ಟು ಸರಿ ನನ್ನ ಜೀವನದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಶ್ರೀನಿವಾಸ ಗೌಡರು ಆಗಿರ್ಬೋದು, ಒಂದ್ಸರಿ 2 ಸರಿ ಹೋಗಿರ್ಬೋದು. ಅದು ಅಂತ ಒಂದು ಸರಳ ಸಜ್ಜನ ರಾಜಕಾರಣಿ ನಮ್ಮ ರಾಜ್ಯದಲ್ಲೇ. ಈಗೇನು ಒಂದು ಸರಿ ಪಂಚಾಯತಿ ಮೆಂಬರ್ ಆಗೋರಂದ್ರೆ ಅವ್ರನ್ನ 2ನೇ ಟರ್ಮ್ ಮಾತಾಡ್ಸಕ್ಕೆ ಆಗಲ್ಲ. ಆಟೋಮೆಟಿಕ್ ಆಗಲಿ IT ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಕೇಳಕ್ ಹೋದ್ರೆ ಅದೆಲ್ಲ 2 ಪಟ್ಟು 4 ಪಟ್ಟು 10 ಪಟ್ಟು ಆಗೋಗಿರ್ತದೆ. ಅಂತ ಸರಳ ರಾಜಕಾರಣಿಗಳಲ್ಲಿ ಒಬ್ಬರಾದಂತ ಕರ್ನಾಟಕ ಸರ್ಕಾರದ ಮಾಜಿ ಸಭಾಪತಿಗಳು, ನಿಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳಾದಂತ ಸುದರ್ಶನ್ ಸಾಹೇಬ್ರೆ, ಮತ್ತೊಬ್ರು ನಾವೇನೇ ಕಾರ್ಯಕ್ರಮ ಕರೆದ್ರು ಚಾಚು ತಪ್ಪದೆ ನಗುಮುಖದಿಂದ ಬರ್ತಕ್ಕಂತ ಒಬ್ಬ ಮುಖ್ಯಾಧಿಕಾರಿಗಳ ಅಂತವ್ರು ಪಡೆಯೋದಕ್ಕೆ ನಮಗೂ ನಾನು ಒಂದು 2-3 ಸರಿ ನಾನು ಏನೊಂದು ಕೋರಿಕೆನ ಬೇಡಿಕೆ ಪಟ್ಟಿ ಕೊಟ್ಟಿದ್ದು ಅದೆಲ್ಲ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಸಹೋದರರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವೆಂಕಟೇಶ್ ಸರ್ ಅವರೇ, ಮುಖ್ಯವಾಗಿ ಇಷ್ಟೊತ್ತು ಹೇಳ್ತಾ ಇದ್ರು ಚೌಡೇಗೌಡರು ಎಂವಿಜೆ ಅಂತ. ಎಂವಿಜೆ ನಾವು ಯಾವ ರೀತಿ ನಾವು ಕೊಂಡಾಡ್ಬೇಕಾದ್ರೆ ಶ್ರೀನಿವಾಸಪುರ ತಾಲೂಕಿಂದ ನಾನು ಕಳ್ಸಿಕೊಟ್ಟಿದ್ದೀನಿ. ನಮ್ಮ ಎಂವಿಜೆ ಮೆಡಿಕಲ್ ಕಾಲೇಜಿನ ನಮ್ಮ ಪ್ರಮೋದ್ ಸರ್ ಇದ್ದಾರೆ. ಒಂದು 6 ತಿಂಗಳಿಂದ ಇದೇ ರೀತಿ ಕಾರ್ಯಕ್ರಮ ನಡೀತಾ ಇತ್ತು. ಸ್ಪೀಚ್ ಮಾಡಿದಾಗ ಕೂತ್ಕೊಂಡ ಟೈಮಲ್ಲಿ ಆಟಕ್ಕೆ ತಿರ್ಕೊಂಬಿಟ್ಟ. ಫಸ್ಟ್ ಇನ್ನು ಫೋನ್ ಎತ್ತಾರೋ ಇಲ್ಲ ಅಂದ್ಬಿಟ್ಟು ಪ್ರಮೋದ್ ಸರ್ ಫೋನ್ ಮಾಡಿದೆ, ಸರ್ ಚೌಡೇಗೌಡ ಮಾತಾಡ್ತಾ ಇದ್ದೀನಿ ಸರ್, ಜೇನುಗೂಡು ಟ್ರಸ್ಟ್ ಅಂತ ಹೇಳಿ
ಗೌಡ್ರೆ ಅಂದ್ರು. ಸರ್ ಸ್ಟೇಜ್ ಮೇಲೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಸರ್ ಅಂದ್ರು. ಅವ್ರು ಎಲ್ಲಿದ್ರು ಏನೋ ಗೊತ್ತಿಲ್ಲ, 2 ರಿಂದ 3 ನಿಮಿಷ ಬಂದು ಕೈ ಹಿಡಿದ್ಬಿಟ್ಟು ತೀರ್ಕೊಂಡ್ಬಿಟ್ಟಿದ್ದಾರೆ. ಸ್ಪೀಚ್ ಮಾಡಿ ಇನ್ನ ಕೂತ್ಕೊಳ್ಳೋಕೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಷ್ಟೇನೆ. ಇಮಿಡಿಯೇಟ್ ಬಂದ್ರು. ಯಾಕಂದ್ರೆ ಈಗ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಗ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿರ್ಲಿ, ರೆಸ್ಪಾನ್ಸ್ ಕೂಡ ಮಾಡಲ್ಲ ಸುಮಾರು ಕಡೆ. ನಮ್ಮ ಪ್ರಮೋದ್ ಸರ್ ಹಂಗಲ್ಲ, ಮೀಟಿಂಗ್ ಇದ್ರೆ ಸ್ವಲ್ಪ ಫೋನ್ ಕಟ್ ಮಾಡ್ಬೋದು, ಮತ್ತಾದ್ರೂ ಮಾಡ್ತಾರೆ. ತಕ್ಷಣ ಹೇಳಿದ್ರೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅಂತ ನನ್ನ ಕಾರಲ್ಲಿ ನಾವು ತಗೊಂಡೋದ್ವಿ MBJಗೆ. ತೀರ್ಕೊಂಬಿಟ್ಟ ಮನುಷ್ಯ, 5 ನಿಮಿಷದಲ್ಲಿ ತೀರ್ಕೊಂಡ, ಬರೀ 5 ನಿಮಿಷದಲ್ಲಿ. ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನ ಮಾತಾಡೋರೆ, ಅದನ್ನೇ ಮಾತಾಡೋಕೆ ಹೋದ್ರೆ ಯಶಸ್ವಿನಿ ಆಗಿರ್ಲಿ, ಮತ್ತೆ ಕಾರ್ಮಿಕರಿಗೆ ಸಿಗ್ತಕ್ಕಂಥ ESI ಸೌಲಭ್ಯ ಆಗಿರ್ಲಿ, ಹೆಣ್ಣು ಮಕ್ಕಳು ಸುಮಾರು ನಾನು ಮದುವೆ ಆಗಿರ್ತಕ್ಕಂಥ ಊರಲ್ಲಿ ಸ್ವಲ್ಪ ಗರ್ಭದ ಸಮಸ್ಯೆ ಅಂತ ಹೇಳಿ ಬರ್ತದೆ. ಬೇರೆ ಹಾಸ್ಪಿಟಲ್ ಅಲ್ಲಿ ಹಣ 1 ಲಕ್ಷ ಕೇಳಿದ್ರು 1.5 ಲಕ್ಷ ಕೇಳಿದ್ರು ಅಂದಾಗ ನಮ್ಮ ಮಿಸ್ಸಸ್ಗೆ ಹೇಳ್ಬಿಟ್ಟು ನಾನು ಹೇಳಿದ್ದೆ MBJ ಕಡೆ ಕಾಲೇಜ್ಗೆ ಹೋಗಿ ಸುಮಾರು ಜನ ಇವಾಗ ಆರೋಗ್ಯವಂತರಾಗಿದ್ದಾರೆ ಹೆಣ್ಣು ಮಕ್ಕಳು. ಬಹಳ ಒಳ್ಳೆ ಸೇವೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಪ್ರಮೋದ್ ಸರ್ ಮತ್ತು ಟೀಮ್ಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು 8-9 ವಾರ್ಡ್ ಆಗಿರ್ಲಿ ಅಥವಾ ಊರಾಗಿರ್ಲಿ ನಮ್ಮ ಪಂಚಾಯತಿ ಪಟ್ಟಣ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಸುಮಾರು ಕಂಪನಿಗಳು ಬರ್ತಾರೆ, ಕೋಟಿಗಳು ಬಂಡವಾಳ ಹಾಕ್ತಾರೆ, ಲೂಟಿ ಹೊಡ್ಕೊಂಡು ಹೋಗ್ತಾರೆ. ನಾವೇನ್ ಮಾಡ್ಬೇಕು, ಆಕ್ಟಿವಿಟೀಸ್ ಏನ್ ಮಾಡ್ಬೇಕು, ಹೆಲ್ತ್ ಮಾಡ್ಬೇಕಾ, ಎಜುಕೇಶನ್ ಮಾಡ್ಬೇಕಾ ಅಂತ ಅವರಲ್ಲೇ ಸುಮಾರು ಗೊಂದಲಗಳಿರ್ತದೆ. ಯಾವ್ದೋ ಒಂದು ವಿಷಯಕ್ಕೆ ಹೋದೆ ನಾನು, ನಮ್ಮ ಮೇಡಮ್ನವ್ರು ಅಲ್ಲಿದ್ದಾರೆ, ಶಾಲಿನಿ ಮೇಡಮ್. ಆಮೇಲೆ ನಾನು ಹೋಗಿದ್ದೆ ಬೇರೆ ಪರ್ಪಸ್ಗ, ಏನೋ ಸ್ವಲ್ಪ ಹಿಂಗೆ ಮಾತು ಅವ್ರಿಗೂ ನನಗೂ ಸ್ವಲ್ಪ ಜಗಳದ ಮಟ್ಟಕ್ಕೆ ಹೋದಾಗ ಆಯಮ್ಮ ಕೂಲ್ ಮಾಡಿ ನಮ್ಮನ್ನ ನಾವೊಂದು ಹೆಲ್ತ್ ಕ್ಯಾಂಪ್ ಮಾಡ್ಬೇಕು ಅಂದ್ರು. ಇನ್ನು ಒಯ್ಯಂಗಿಲ್ಲ ಬೈಯಂಗಿಲ್ಲ ನನ್ನ ಪಾಪ. ಮತ್ತೆ ಕ್ಯಾಕರ್ನ ಬೋಲಿಯೇ ಮೇಡಮ್ ಅಂದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು, ಯಾಕಂದ್ರೆ ಒಂದು 2000 ಮೆಂಬರ್ಸ್ ನನ್ನ ಹತ್ರ ಎಂಪ್ಲಾಯ್ಸ್ ಇದ್ದಾರೆ, ವರ್ಕ್ ಮಾಡ್ತಾರೆ. ಎಲ್ರಿಗೂ ಫಸ್ಟ್ ಹೇಳಿದಂತ ಕಂಪನಿ, ನಾನು MNC ಕಂಪನಿಗಳಲ್ಲೂ ಮ್ಯಾನ್ ಪವರ್ ಸಪ್ಲೈ ಮಾಡ್ತೀನಿ. ನಾನು ವೆಂಡರ್, ಅಮೆರಿಕನ್ ಕಂಪನಿ ಇದೆ ನನ್ನ ಹತ್ರ, ಜಪಾನ್ ಕಂಪನಿ ಇದೆ. ನಮ್ಮ ಮೇಡಮ್ ಹೇಳಿದ್ರು, ये साल ये काम करना है गौड़ा जी. बोलिए मैडम क्या करना है? 12 महीने पे हम लोग एक्टिविटीज करना है. यार ಹೇಳಲ್ಲ, 1 साल का एक किए तो वो बड़ा हो जाएगा. हमारा मैडम ऐसा नहीं बोला, ಅವ್ರಿಗೆ ಕನ್ನಡ ಬರಲ್ಲ, ಸ್ವಲ್ಪ ಅಂತಾರೆ, ನನ್ನ ಮೇನೇಜ್ ಮಾಡಕ್ಕೆ ಹೋಗ್ತಾರೆ ಅವರು. ನನಗೆ ಹೇಳದಂತ ವ್ಯಕ್ತಿ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 12 महीने भी एक्टिविटीज करना है. नंबर 1 ಶಾಲಿನಿ ಮೇಡಮ್. ಮಹಾದೇವರು. ಯಾಕಂದ್ರೆ ಈಗ ಸುಮಾರು ಕಂಪನಿಗಳಲ್ಲಿ ನಾವು ಹೋಗಿರೋದು ಸರ್ಕಾರಿ ಶಾಲೆ, ನಮ್ಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರದೇ ಆದಂತ ಒಂದು ಪರಭಾಷೆಯಲ್ಲಿ ಮಾತಾಡ್ತಾರೆ, ನಮ್ಗೆ ಏಕದಮ್ ಅಂತದೆ. ಸ್ವಲ್ಪ ಕೂಲ್ ಮಾಡ್ಕೊಂಡು ನಾನೇನೆ ಮಾತಾಡಿ, ಇವ್ರು ಕನ್ನಡ ಬಂದವ್ರ ಮೇಲೆ ಏನಾಯ್ತು, ಕನ್ನಡ ಮಾತಾಡೋರು ಬಂದ್ರೆ ಸ್ವಲ್ಪ ಕೂಲ್ ಆಗಿದ್ದೀನಿ ನಾನು. ಏನೇ ಆಗ್ಲಿ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಕೊಡ್ತಾರೆ. ಸರ್ ನಿಮ್ಗೆ ಏನ್ ಬೇಕೋ ಹೇಳಿ ಅಂತಾರೆ. ಸರ್ 4 ಜನ ಇದ್ರೆ ಒಳಗಡೆ ಬರ್ಬೋದ, ನಿಮ್ಮ ಜೊತೆ 10 ಜನ ಕರ್ಕೊಂಡ್ ಬನ್ನಿ ಅಂತ ಇದೇ ರೀತಿ ಮಾತಾಡಿ ನಮ್ಗೂ ಒಳ್ಳೆ ಸಹಕಾರ ಕೊಟ್ಟಂತವರು. ನಾನು ಈಗಾಗಲೇ ಅವ್ರಿಗೂ ಟ್ಯಾಕ್ಸ್ ಹಾಕಿದ್ದೀನಿ. ಸ್ವಾಮಿ ನಮ್ಗೆ ಟ್ಯಾಕ್ಸ್ ಹುಡ್ಬೇಕು, ಬಡ ಮಕ್ಕಳೆಲ್ಲ ಸುತ್ತಮುತ್ತ ಹೋದರಂತ ನಮ್ಮ ಸುದರ್ಶನ್ ಸಾಹೇಬ್ರು ಮಧ್ಯೆ ತನಕ ನೀವು ಪ್ಲಾನ್ ಮಾಡ್ಕೋಬೇಕು ನೋಡ್ರಿ ಅಂದ್ರು. ಸರಿ ಸಾಹೇಬ್ರೆ, ನಿಮ್ಮ ಮಾತನ್ನೇನು ನಾನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಹೇಳಿ ಅದರಂತೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅದರಂತೆ ಸಾಧ್ಯವಾದಷ್ಟು ಎಲ್ಲಾ ಕಂಪನಿಗಳಿಗೂ ಈಗ ನಮ್ಮ ಕಡೆ ಸುಮಾರನ್ನ ನಾನು ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಏನಿದೆಯೋ ನಾನು ಮಾಡಿಸ್ತಾ ಇದ್ದೀನಿ. ಮತ್ತೊಬ್ಬ ದೇಶ ಕಂಡಂತ ಒಬ್ಬ ವಾಗ್ಮಿ ಸೂಲುಬೆಲೆ ಚಕ್ರವರ್ತಿ ಅಂತ ಕೇಳಿರ್ತೀರಿ, ಅವ್ರ ತಂದೆಯವರು ಕನ್ನಡದ ಶಿಕ್ಷಕರು, DSS ಸೇಟ್ ಅಂತ. ಮತ್ತೊಬ್ರು ಆತ್ಮೀಯರು, ನನ್ನ ತರಗತಿ ಕ್ಲಾಸ್ಮೇಟ್, ವಕೀಲರು.